ನಿಮ್ಗೆ ಮಾಹಿತಿ ಬೇಕಾ? ಅವರು 3 ಕಳ್ಳತನ, 3ರಲ್ಲಿ 2 ಮನೆ ಕಳ್ಳತನ ಮತ್ತು 1 ಆಕಳು ಕಳ್ಳತನ ಕೇಸಸ್, 3 ಪ್ರಕರಣಗಳು ನಿಂಬರ್ಗಾ ಪೊಲೀಸ್ ಠಾಣೆ ಅವರು ಪತ್ತೆ ಮಾಡಿದ್ದಾರೆ. ಇವರು ಮೊದಲನೇದಾಗಿ ಮಾರ್ಚ್ ತಿಂಗಳಲ್ಲಿ ಒಂದು ಕುಡುಕಿ ಗ್ರಾಮದಲ್ಲಿ ಮನೆ ಬಾಗಿಲು ಮುರಿದು ಅಲ್ಮರಿಯಲ್ಲಿಟ್ಟ ಕೆಲವೊಂದು ಬೆಳ್ಳಿ ಗೋಲ್ಡ್ ಸಾಮಾನುಗಳು ಅರೌಂಡ್ 43,000 ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಅದೇ ರೀತಿಯಿಂದ ನಿಂಬರ್ಗಾ ಗ್ರಾಮದಲ್ಲಿನೂ ನವಂಬರ್ ತಿಂಗಳಲ್ಲಿ 2 ಮನೆಯಲ್ಲಿ ಟೋಟಲ್ 7 ಗ್ರಾಮ್ಸ್ ಆಫ್ ಗೋಲ್ಡ್ ಕಳ್ಳತನ ಮಾಡ್ಕೊಂಡಿರ್ತಾರೆ. ಈ 2 ಪ್ರಕರಣಗಳಲ್ಲಿ ನಾವು ಇವರು DYSP ಅವರು ತಮರಾಯ್ ಪಾಟೀಲ್ ಮತ್ತು ಅವರ ಸೂಪರ್ವಿಷನಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ. ಅದರಲ್ಲಿ ಜಗದೀಶ್ CPI ಆಳಂದ್, ಇಂದುಮತಿ PSI ನಿಂಬರ್ಗಾ ಪೊಲೀಸ್ ಸ್ಟೇಷನ್ ಮತ್ತು PSI ಕ್ರೈಮ್ ಶಿವಾನಂದ್ ಅಂತ ಮತ್ತು ಅವರು ಸ್ಟೇಷನ್ ಸಿಬ್ಬಂದಿ ಒಂದು ಟೀಮ್ ಆಗಿ ಫಾರ್ಮ್ ಮಾಡಿದ್ದಾರೆ. ಅವರು ಈ 2 ಕಳ್ಳತನ ಪ್ರಕರಣಗಳಲ್ಲಿ ಆರೋಪಿಯಾಗಿರುವಂತಹ ಸಿದ್ದಪ್ಪ ಮತ್ತು ಗೋವಿಂದ ಇಬ್ಬರು ಸೋಲಾಪುರ ಅವ್ರನ್ನ ಹಿಡ್ಕೊಂಡು ಅವ್ರ ಕಡೆಯಿಂದ ಒಂದು 10 ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು 30,000 ಆಫ್ ಹಣ ವಶಕ್ಕೆ ಪಡ್ಕೊಂಡು ಟೋಟಲ್ 1,30,000 ವರ್ತ್ ಆಫ್ ಪ್ರಾಪರ್ಟಿ ಕ್ಯಾಶ್ ವಶಪಡಿಸ್ಕೊಂಡಿದ್ದಾರೆ. ಇವರು ಸೋಲಾಪುರದವರು. ಅವರು ಬೇಸಿಕಲಿ ಬಾರ್ಡರ್ ಏರಿಯಾಸಲ್ಲೇ ಕಳ್ಳತನ ಮಾಡೋದು ಇವರು ಮಾಡಲಿಕ್ಕೆ ಬಂದಿದ್ದಾರೆ. ಆ ಟೈಮಲ್ಲಿ ನಮಗೆ ಮಾಹಿತಿ ಸಿಕ್ಕು ಅವ್ರಿಗೆ ಹಿಡ್ಕೊಂಡು ನಾವು ವಿಚಾರಣೆ ಮಾಡಲಾಗಿ 2 ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗೋದು ಕಂಡು ಬಂದಿದೆ. ಇದೇ ರೀತಿಯಿಂದ ನಿಂಬರ್ಗಾ ಠಾಣೆಯಲ್ಲಿ 23/2026 ಅಂತ ಏಪ್ರಿಲ್ ತಿಂಗಳಲ್ಲಿ ಒಂದು ಬೂಸ್ನೂರು ಗ್ರಾಮದಲ್ಲಿ ಒಂದು ಆಕಳು ಕಳ್ಳತನ ಆಗಿರುತ್ತದೆ. ಆ ಆಕಳು ಕಳ್ಳತನ ಮಾಡಿರುವಂತಹ 2 ಆರೋಪಿಗಳನ್ನು ಆಸಿಫ್ ಕುರೇಶಿ, ತೌಸಿಫ್ ಕುರೇಶಿ ಅಂತ ಇವರು MSK ಮಿಲ್ ಅವರು ಅವರನ್ನು ವಶಪಡಿಸಿಕೊಂಡಿದ್ದೇವೆ. ಅವರ ಕಡೆಯಿಂದ 1,40,000 ರೂಪೀಸ್ ಏನು ರಿಕವರಿ ಮಾಡಲಾಗಿದೆ ಮತ್ತು ಅವ್ರು ಯೂಸ್ ಮಾಡಿರೋಂಥ ಬೊಲೆರೋ ಪಿಕಪ್ಪು ಅನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಟೋಟಲ್ 5,90,000 ವರ್ತ್ ಆಫ್ ಪ್ರಾಪರ್ಟಿ ನಾವು ಸೀಸ್ ಮಾಡಿದ್ದೇವೆ. ಇವರೆಲ್ಲ ಈ ಆಸಿಫ್ ತೌಸಿಫ್ ಅನ್ನೋರ ಮೇಲೆ ಈ ಹಳೆ ಕೇಸಸ್ಸು ಇದೆ. ಇವರು ಈ ಹಿಂದೆ ಗಾನ್ಗಾಪುರಲ್ಲಿ ಕಳ್ಳತನ ಮಾಡಿದಾಗ ಅವ್ರನ್ನ ನಾವು ಅರೆಸ್ಟ್ ಮಾಡಿದ್ದೇವೆ ಮತ್ತು ಸೋಲಾಪುರಲ್ಲಿನೂ ಇವ್ರ ಮೇಲೆ ಕೇಸಸ್ ಇದೆ. ಬಟ್ ಬೂಸ್ನೂರು ಗ್ರಾಮದಲ್ಲಿ ಒಂದು ಆಕಳು ಕಳ್ಳತನ ಕೇಸಸ್ಸಲ್ಲಿ ಇವರು ಮಾಡಿರೋದು ನಮಗೆ ಮಾಹಿತಿ ಬಂದಿದೆ. ಅವ್ರನ್ನ ರಿಕವರಿನೂ ಮಾಡಲಾಗಿದೆ.